ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಮೊದಲನೇದಾಗಿ ಮಕ್ಕಳು ಈ ಥರ ಬುಕ್ ಓದ್ತಾ ಇರ್ತಾರೆ. ಏನಾದರೂ ಓದ್ತಾ ಇರಬೇಕಾದ್ರೆ ಅವರು ಮಧ್ಯದಲ್ಲೇ ಎದ್ದು ಹೋಗ್ಬಿಡ್ತಾರೆ ಒಂದೊಂದು ಸಾರಿ. ಮತ್ತು ಅದೇ ಯಾವ ಪೇಜಲ್ಲಿ ಓದ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ ಮಕ್ಕಳಿಗೆ. ಆ ಥರ ಇದ್ದಾಗ ನೋಡಿ, ಮಕ್ಕಳಿಗೆ ಈ ಥರ ಟಿಕ್ ಕ್ಲಿಪ್ಸ್ನ ಒಂದು ಕ್ಲಿಪ್ ಕೊಟ್ಬಿಟ್ರೆ ಅವ್ರು ಎಲ್ಲಿ ಓದ್ತಾ ಇದ್ದಾರೋ ಅಲ್ಲಿಗೆ ಸ್ಟಾಪ್ ಮಾಡಿದಾಗ ಈ ಥರ ಕ್ಲಿಪ್ ಹಾಕ್ಕೊಂಬಿಟ್ರೆ ಮತ್ತೆ ನೆಕ್ಸ್ಟ್ ಬಂದು ಅದೇ ಪೇಜ್ನ ಓಪನ್ ಮಾಡ್ಕೊಳಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಈ ಥರ ಟ್ರಿಕ್ಸ್ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರು ಈಸಿಯಾಗಿ ಓದ್ಕೊತಾರೆ. ಸೆಕೆಂಡ್ ಟಿಪ್ ನೋಡೋಣ. ನೋಡಿ, ಮನೆಯಲ್ಲಿ ಮಿಷಿನ್ ಇಟ್ಕೊಂಡಿರೋವಂಥವ್ರು ತುಂಬಾ ಈ ಥರ ಥ್ರೆಡ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಒಂದೊಂದು ಸಾರಿ ಎಲ್ಲ ಒಂದು ಕವರ್ಗೆ ಹಾಕಿಟ್ಟಾಗ ಸಿಕ್ಕಾಗ್ಬಿಟ್ಟು ಎಲ್ಲ ಒಂದು ಬಿಡ್ಸೋಕ್ಕೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ನೋಡಿ, ಆ ಥರ ಇದ್ದಾಗ ತುಂಬ ಸಿಂಪಲ್ ಟ್ರಿಕ್ಸ್ ಇದು. ಮನೆಯಲ್ಲಿ ಬಿಂದಿ ಅಂತೂ ಸ್ಟಿಕ್ಕರ್ಸ್ ಅಂತೂ ಎಲ್ಲರೂ ಯೂಸ್ ಮಾಡ್ತೀವಲ್ವ. ನೋಡಿ, ದಾರನ ಈ ಥರ ಸುತ್ತಕೊಂಡು ಹೆಡ್ಜಸ್ ಎಲ್ಲಿರುತ್ತೋ ಅಲ್ಲಿಗೆ ಸ್ಟಿಕ್ಕರ್ನ ಅಂಟಿಸ್ಕೊತಾ ಇದ್ದೀನಿ. ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಥ್ರೆಡ್ಗಳಿದ್ರೆ ಎಲ್ಲ ಥ್ರೆಡ್ಸ್ಗೂ ಇದೇ ರೀತಿ ನೀವು ಯೂಸ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಎಲ್ಲಿ ನಾವು ಸ್ಟಾಪ್ ಮಾಡಿರ್ತೀವೋ ನೀಟಾಗಿ ನೋಡಿ ತೆಕ್ಕೊಂಡು ಅಲ್ಲಿಗೆ ಅಂಟಿಸ್ಕೊಬೋದು. ನಾವು ಎಷ್ಟು ಬೇಕೋ ಅಷ್ಟು ದಾರ ತೊಗೊಂಡು ಹಾಗೆ ಸಿಕ್ಕೂ ಆಗೋದಿಲ್ಲ. ಒಂದೇ ಕವರ್ಗೂ ಬೇಕಾದರೆ ಹಾಕಿಟ್ರೂ ದಾರ ಬಿಟ್ಕೊಳೋದಿಲ್ಲ. ಇದು ತುಂಬಾ ಯೂಸ್ಫುಲ್ ಟಿಪ್ಸು. ಬೇಕಿದ್ರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಮನೆಯಲ್ಲಿ ಮಾರ್ನಿಂಗ್ ಟೈಮು ಕೆಲ್ಸಕ್ಕೆ ಹೋಗೋರು ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋರು ಇದ್ದರೆ ಒಂದು ಸಾಕ್ಸು ಅಂಥವ ಇರಲ್ಲ. ಜೋಡಿ ಹುಡುಕ್ಬೇಕಾಗುತ್ತೆ. ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇರಲ್ಲ. ಹಾಗಿದ್ದಾಗ ನಮಗೂ ಕೆಲಸ ತುಂಬ ಮಾರ್ನಿಂಗ್ ಟೈಮ್ ಕೆಲಸ ಇರೋದ್ರಿಂದ ಹುಡ್ಕಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ನೋಡಿ, ಈಸಿ ಟ್ರಿಕ್ಕಿಂದ ನಾವು ಒಂದೇ ಹತ್ರ ಸಾಕ್ಸ್ನ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳೋದ್ರಿಂದ ಬೇಗನೆ ನಮ್ಮ ಕೈಗೆ ಸಿಕ್ಕುತ್ತೆ. ಎಲ್ಲೂ ಜೋಡಿ ಮಿಸ್ ಆಗೋದಿಲ್ಲ. ನೋಡಿ, ಒಂದರಲ್ಲೊಂದು ಮೇಲೆ ಸ್ವಲ್ಪ ಕೆಳಕ್ಕೆ ಇಟ್ಕೊಂಡು ಈ ಥರ ವಿಡಿಯೋದಲ್ಲಿ ತೋರಿಸೋ ರೀತಿ ರೋಲ್ ಮಾಡಿಕೊಂಡು ಮೇಲೆಯಿಂದ ಸ್ವಲ್ಪ ಈ ಥರ ಒಳಗಡೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಈಸಿಯಾಗಿ ಎಷ್ಟೇ ಸಾಕ್ಸ್ ಇದ್ದರೂ ನಾವು ಈಸಿಯಾಗಿ ಈ ಥರ ಫೋಲ್ಡ್ ಮಾಡಿ ಇಡೋದ್ರಿಂದ ಕೆಲಸನೇ ನಮ್ಗೆ ಬೇಗನೆ ಆಗುತ್ತೆ. ಹಾಗೆ ಟೈಮು ಸೇವ್ ಆಗುತ್ತೆ. ಮಾರ್ನಿಂಗ್ ಟೈಮ್ ಹುಡ್ಕೋ ಅವಶ್ಯಕತೆ ಬೇಗನೆ ಸಿಕ್ಕುತ್ತೆ ಕೈಗೆ ಫ್ರೆಂಡ್ಸ್. ನಮ್ಮ ಕೆಲಸನೂ ಈಸಿ ಆಗುತ್ತೆ. ನೋಡಿ, ಇದು ಮಳೆ ಬಂದು ನಾನು ಆಚೆ ಡೋರ್ಗೆ ಹಾಕಿರೋದ್ರಿಂದ ಇದು ಸ್ಟ್ರಕ್ ಆಗೋಗಿದೆ. ಒಳಗಡೆ ಎಲ್ಲ ತುಕ್ಕಿಡಿದು ನೀರು ಬಿದ್ದು ತುಕ್ಕಿಡ್ದಿರೋದ್ರಿಂದ ಇದು ಸರಿಯಾಗಿ ಲಾಕ್ ಆಗ್ತಾ ಇರಲಿಲ್ಲ. ನೋಡಿ, ಈ ಥರ ಇದ್ದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಮನೆಯಲ್ಲಿ ವ್ಯಾಸ್ಲಿನ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದಿರುತ್ತೆ. ನೋಡಿ, ಕೀಗೆ ಸ್ವಲ್ಪ ವ್ಯಾಸ್ಲಿನ್ನ ಎತ್ಕೊಂಡು ನಾನು ಈ ಬೀಗ ಇರುತ್ತಲ್ವ ಅದ್ರ ಹೋಲ್ಸ್ಗೆ ನಾನು ಈ ಥರ ಹಾಕ್ತಾಯಿದ್ದೀನಿ. ಈ ಥರ 2-3 ಸಾರಿ ನಾವು ವ್ಯಾಸ್ಲಿನ್ನ ಸ್ವಲ್ಪ ಹಾಕ್ಕೊಂಡು ಈ ಥರ ತಿರ್ಗಿಸೋದ್ರಿಂದ ಒಳಗಡೆ ತುಕ್ಕಿಡ್ದಿರೋವಂಥ ಪಾರ್ಟ್ ಎಲ್ಲ ರಿಲೀಸ್ ಆಗುತ್ತೆ. ಹಾಗೆ ಸ್ವಲ್ಪ ಸ್ಮೂತ್ ಆಗೋದ್ರಿಂದ ಒಳಗಡೆ ತುಕ್ಕಿಡ್ದಿರೋದು ಎಲ್ಲ ನೀಟಾಗಿ ಕ್ಲಿಯರಾಗಿ ಲಾಕು ನೀಟಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಬಾಚಿನ್ಗೆ ಅಂತೂ ನಾವು ಬಾಚಿದಾಗೆಲ್ಲ ಎಣ್ಣೆ ಕೊಳೆ ಎಲ್ಲ ನೀಟಾಗಿ ಒಳಗಡೆ ಹೋಗಿ ಎಲ್ಲ ಜಿಡ್ಡಾಗಿ ಹೋಗಿರುತ್ತೆ. ತೊಳಿಬೇಕು ಅಂದ್ರೇ ತುಂಬಾ ಟೈಮ್ ಬೇಕಾಗುತ್ತೆ. ಆ ಥರ ಇದ್ದಾಗ ಈಸಿಯಾಗಿ ನಮ್ಮ ಕೈ ಗಲೀಜಾಗ್ದಿರ ಜಿಡ್ಡಾಗ್ದಿರ ನೀಟಾಗಿ ನಾವು ಈ ಥರ ಪೌಡರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಸ್ವಲ್ಪ ನಿಮ್ಮ ಮನೇಲಿರುವಂಥ ಯಾವುದಾದ್ರೂ ಟ್ಯಾಲ್ಕಮ್ ಪೌಡರ್ ತೊಗೊಂಡು ಈ ಥರ ಪೌಡರ್ನ ಮೇಲೆ ಹಾಕ್ಬಿಟ್ಟು ಯಾವುದಾದ್ರೂ ಒಂದು ಟೂತ್ ಬ್ರಷ್ ತೊಗೊಂಡು ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ನಾವು ಕ್ಲೀನ್ ಮಾಡ್ಕೊಂಡಿದ್ರಿಂದ ಆ ಜಿಡ್ಡೆಲ್ಲ ನೀಟಾಗಿ ಎಣ್ಣೆ ಅಂಶ ಏನಿರುತ್ತೆ ಅದೆಲ್ಲ ಪೌಡರು ಹೀರ್ಕೊಂಡ್ಬಿಟ್ಟಿರುತ್ತೆ. ನೀಟಾಗಿ ಕೊಳೆ ಎಲ್ಲ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಇದೆ ಅಂತ. ನಾವು ಬ್ರಷ್ಷು ಸೋಪು ಎಲ್ಲ ಉಜ್ಜಿ ಮಾಡೋದ್ರಿಂದ ಕೈಗಳು ಜಿಡ್ಡಾಗ್ತಾ ಇರುತ್ತೆ. ಟೈಮು ವೇಸ್ಟ್ ಆಗ್ತಾ ಇರುತ್ತೆ. ನೋಡಿ, ಯಾವುದೇ ಸೋಪು ಏನು ಇಲ್ದಿರ ಈಸಿಯಾಗಿ ನಾವು ಈ ಥರ ಬ್ರಷ್ ಸಹಾಯದಿಂದ ನೀಟಾಗಿ ಬಾಚಿನ್ಗೆನ ಕ್ಲೀನ್ ಮಾಡ್ಕೊಬೋದು. ಎಷ್ಟು ನೀಟಾಗಿದೆ ಅಂತ ನೀವೇ ನೋಡ್ಬೋದು. ಮತ್ತು ನಾವು ಆ ಬ್ರಷ್ನ ನೀಟಾಗಿ ವಾಶ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ಯೂಸ್ ಮಾಡ್ಕೊಳಕ್ಕೆ. ನೋಡಿ, ನಾವು ಈ ಸಣ್ಣ ಕತ್ರಿಗಳಂತೂ ಎಲ್ಲರೂ ಕಿಚನಲ್ಲಿ ಯೂಸ್ ಮಾಡ್ತಾಯಿರ್ತೀವಿ. ಹಾಲು ಪಾಕೆಟು ಸಣ್ಣ ಪುಟ್ಟ ಕಟ್ ಮಾಡ್ಕೊಳಕ್ಕೆ. ಅದು ಮೊಂಡಾಗಿದೆ ಅಂತಂದಾಗ ನಾವೇನು ಮಾಡ್ತೀವಿ, ಹೊಸ ಸಿಸರ್ ತೊಗೊತಾ ಇರ್ತೀವಿ. ಆ ಥರ ಮಾಡೋ ಬದಲು ಈ ಪೇಪರು ಟ್ಯಾಬ್ಲೆಟ್ ಪೇಪರ್ನ ಬಿಸಾಡ್ತಾ ಇರ್ತೀವಲ್ಲ ಯೂಸ್ ಮಾಡಿದ್ಮೇಲೆ, ಆ ಪೇಪರ್ನ ಈ ಥರ ಸಿಸರ್ ಸಹಾಯದಿಂದ ಈ ಥರ ಕಟ್ ಮಾಡೋದ್ರಿಂದ ಸಿಸರು ತುಂಬಾ ಶಾರ್ಪ್ ಆಗುತ್ತೆ. ಇದು ಫಾಯಿಲ್ ಪೇಪರ್ ಥರ ಇರೋದ್ರಿಂದ ನೀಟಾಗಿ ಸಿಸರು ಶಾರ್ಪ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಶಾರ್ಪಾಗೂ ಇರುತ್ತೆ ಸಿಸರು. ಬೇಕಿದ್ರೆ ಟ್ರೈ ಮಾಡಿನೇ ನೋಡಿ. ನೋಡಿ, ನಾವು ಕೆಲವ್ರಿಗೆ ಥಂಡಿಯಲ್ಲಿ ತುಂಬ ಥಂಡಿಯಲ್ಲೆಲ್ಲ ನೀರಲ್ಲಿ ಆಡಿದಾಗ ಈ ಥರ ಉಗುರುಗಳ ಮಧ್ಯೆ ಮತ್ತು ಉಗುರು ಇರುತ್ತಲ್ಲ ಸೈಡ್ಸಲ್ಲಿ ಈ ಥರ ಚರ್ಮ ಹೋಗ್ತಾ ಇರುತ್ತೆ. ನೋಡಿ, ನನಗೂ ಸೇಮ್ ಪ್ರಾಬ್ಲಮ್ಮು. ನಾನು ಈ ವ್ಯಾಸ್ಲಿನ್ ಹಚ್ಚಿದ ಮೇಲೇ ನನಗಿದು ಕ್ಲಿಯರ್ ಆಗಿದ್ದು ಪ್ರಾಬ್ಲಮ್ಮು. ನೋಡಿ, ಮಲ್ಗೋಕ್ಕೆ ಮುಂಚೆ ಈ ಥರ ಉಗುರುಗಳಿಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಚೋದ್ರಿಂದ ಸೈಡಲ್ಲಿ ಚರ್ಮ ಕಿತ್ತೋಗೋದಿಲ್ಲ. ಹಾಗೆ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ವ್ಯಾಸ್ಲಿನ್ನು. ಬೇರೆ ವ್ಯಾಸ್ಲಿನ್ಗಳಿಗಿಂತ ಕಂಪೇರ್ ಮಾಡಿಕೊಂಡ್ರೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ.
ನೋಡಿ ರೇಷ್ಮೆ ಸೀರೆಗಳ್ನ ನಾವು ಒಂದು ಸಾರಿ ಉಟ್ಟು ನಾವು ಡ್ರೈ ಕ್ಲೀನ್ಗೆ ಕೊಡೋಕ್ಕಾಗೋದಿಲ್ಲ. ಎರಡು ಸಾರಿಯಿಂದ 3 ಸಾರಿ ಯೂಸ್ ಮಾಡಿದ್ಮೇಲೆ ಸ್ಯಾರಿನ ನಾವು ವೇರ್ ಮಾಡಿದ ಮೇಲೇ ನಾವು ಡ್ರೈ ಕ್ಲೀನ್ ಕೊಡಬೇಕು. ಒಂದೊಂದು ಸಾರಿನೇ ಕೊಟ್ಟರೆ ಅದು ತುಂಬಾ ರೇಷ್ಮೆ ಸೀರೆ ಆಗಿರೋದ್ರಿಂದ ತುಂಬಾ ಇದಾಗ್ತಾ ಇರುತ್ತೆ, ಎಳೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಬ್ಲೌಸ್ಗಳು ನಾವು ಯೂಸ್ ಮಾಡಿ ಈ ಕಂಕಳ ಭಾಗದಲ್ಲಿ ತುಂಬಾ ಸೆಕೆ ಇರುತ್ತಲ್ವ, ಸ್ವೆಟ್ಟಿಗೆಲ್ಲ ಒಂಥರ ಆ ಪ್ಲೇಸಲ್ಲಿ ಒಂಥರ ಮಾರ್ಕ್ ಆಗೋಗಿರುತ್ತೆ. ಹಾಗೆ ಸ್ವೆಟ್ ಜಾಸ್ತಿ ಇರೋದ್ರಿಂದ ಆ ಥರ ಆಗ್ತಾಯಿರುತ್ತೆ. ನೋಡಿ ಆ ಥರ ಇದ್ದಾಗ ಟರ್ನ್ ಮಾಡ್ಕೊಬೇಕು, ಬ್ಲೌಸ್ನ ಟರ್ನ್ ಮಾಡಿಕೊಂಡು ಸ್ವಲ್ಪ ಟ್ಯಾಲ್ಕಮ್ ಪೌಡರ್ನ ಕಂಕಳ ಭಾಗಕ್ಕೆ ಮಾತ್ರ 4 ಸೈಡು ಈ ಥರ ಸ್ವಲ್ಪ ಉದುರಿಸ್ಕೊಂಡು ಕೈಯಲ್ಲಿ ಈ ಥರ ರಬ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳೋದ್ರಿಂದ ಸೆಕೆ ಅಲ್ಲಿ ಆ ಪ್ಲೇಸಲ್ಲಿ ಏನು ಸೆಕೆ ಆಗಿರುತ್ತೆ ಅದೆಲ್ಲ ನೀಟಾಗಿ ಪೌಡರ್ ಅಬ್ಸರ್ವ್ ಮಾಡಿಕೊಂಡು ಆ ಪ್ಲೇಸ್ನ ಡ್ರೈ ಆಗಿ ಇಡೋಕ್ಕೆ ಸಹಾಯ ಮಾಡುತ್ತೆ. ನಮಗೆ ಈ ಥರ ಮಾಡ್ಕೊಳೋದ್ರಿಂದ ಆ ಜಾಗದಲ್ಲಿ ಕಪ್ಪಗೂ ಆಗೋದಿಲ್ಲ ಫ್ರೆಂಡ್ಸ್. ಪೌಡರ್ ಹಾಕಿ ನಾವು ಈ ಥರ ಮಾಡ್ಕೊಳೋದ್ರಿಂದ ಆ ಜಾಗದಲ್ಲಿ ಸ್ವೆಟ್ದು ಮಾರ್ಕ್ ಆಗುತ್ತಲ್ಲ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ನಾವು ಬೇಕು ಅಂದಾಗ ಮತ್ತೆ 3-4 ಟೈಮ್ ಯೂಸ್ ಮಾಡಿದ್ಮೇಲೆ ಡ್ರೈ ಕ್ಲೀನ್ಗೆ ಕೊಟ್ಕೋಬೋದು. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತದೆ. ನಾನು ತೋರಿಸಿರುವಂಥ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೆ ವಿಡಿಯೋಗಳು ಮಾಡೋಕ್ಕೆ ನನಗೂ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು.